ವರುಣನ ಆರ್ಭಟ ತೊಯ್ದು ತೊಪ್ಪೆಯಾದ ಕರುನಾಡು. ಎಡಬಿಡದೆ ಸುರಿತಾ ಇರುವಂತಹ ಮಳೆಗೆ ಕಂಗಾಲಾಗಿರೋ ಜನ. ಹೇಗಿದೆ ಶಿರೂರಿನ ಪರಿಸ್ಥಿತಿ? ಉತ್ತರ ಕನ್ನಡ ಜಿಲ್ಲೆಯಲ್ಲಿ 18 ಕಡೆ ಕಾಳಜಿ ಕೇಂದ್ರ ತೆರೆದ ಜಿಲ್ಲಾಡಳಿತ. ಶೃಂಗೇರಿ ಬಳಿ ಪ್ರಪಾತಕ್ಕುರುಳಿದ ಲಾರಿ. ಚಿಕ್ಕಮಗಳೂರಿನ ಹಲವೆಡೆ ಕುಸಿತವೇ ಧರೆ. ಅಪಾಯ ಮಟ್ಟ ಮೀರಿ ಹರಿತಾ ಇರುವಂತಹ ಹೇಮಾವತಿ. ಕಬಿನಿ ಜಲಾಶಯಕ್ಕೆ ಹರಿದು ಬರ್ತಾ ಇರೋ ನೀರೆಷ್ಟು ಗೊತ್ತಾ? ಸುತ್ತೂರು ಸೇತುವೆ ಮುಳುಗಡೆ ಹಲವಾರು ಗ್ರಾಮಗಳ ಸಂಪರ್ಕ ಕಟ್. ಎಲ್ಲದರ ಡೀಟೇಲ್ಸ್ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಕಾರವಾರ ಮಲೆನಾಡಲ್ಲಿ ಮಳೆಯಾಗುತ್ತಿದ್ದು ನದಿ ಜಲಾಶಯಗಳು ತುಂಬಿ ತುಳುಕುತ್ತಿರುವುದು ಜನರ ಮೊಗದಲ್ಲಿ ಹರ್ಷ ಮೂಡಿಸಿದ್ರೆ, ಶಿರೂರಿನಲ್ಲಿ ನಡೆದ ಗುಡ್ಡ ಕುಸಿತ ಪ್ರಕರಣ ಮಾತ್ರ ಎಲ್ಲರ ಮನಕಲುಕುವಂತೆ ಮಾಡಿದೆ. ಅಂಕೋಲಾದ ಶಿರೂರಿನಲ್ಲಿ ಮಣ್ಣಿನಡಿ ಸಿಲುಕಿದವರ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಘಟನಾ ಸ್ಥಳದಲ್ಲಿ ಎಸ್ಡಿಆರ್ಎಫ್, ಎನ್ಡಿಆರ್ಎಫ್, ಅಗ್ನಿಶಾಮಕ ದಳದ ಸಿಬ್ಬಂದಿ ಮೊಕ್ಕಾಂ ಹೂಡಿದ್ದು, ಮಳೆಯ ನಡುವೆಯೂ ಕೂಡ ತಮ್ಮ ಕಾರ್ಯಾಚರಣೆಯನ್ನ ಮುಂದುವರೆಸಿದ್ದಾರೆ. ಕಾಣೆಯಾದವರ ಶೋಧ ಕಾರ್ಯಕ್ಕಾಗಿ ನೌಕಾದಳ ಹೆಲಿಕಾಪ್ಟರ್ ಬಳಸಿಕೊಳ್ಳಲು ಜಿಲ್ಲಾಡಳಿತ ಮನವಿಯನ್ನ ಮಾಡಿದೆ. ಗಂಗಾವಳಿ ನದಿ ನೀರು ಭಾಗದಲ್ಲಿ ಮೃತದೇಹಗಳ ಶೋಧ ಕಾರ್ಯ ವಿಳಂಬವಾಗುತ್ತಿದ್ದು, ಸಗಡಗೇರಿಯಲ್ಲಿ ಗ್ಯಾಸ್ ಟ್ಯಾಂಕರ್ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ನಿನ್ನೆ 60% ಗ್ಯಾಸ್ ಅನ್ನ HPL ಕಂಪನಿಯ ತಜ್ಞರು ಗಂಗಾವಳಿ ನದಿಗೆ ಬಿಟ್ಟಿದ್ರು. ಇಂದು ಕೂಡ ನದಿಗೆ 40% ಗ್ಯಾಸ್ ರಿಲೀಸ್ ಮಾಡಲು ತಜ್ಞರ ತಂಡ ತಯಾರಿ ನಡೆಸಿದ್ದಾರೆ. ಗುಡ್ಡ ಕುಸಿತದ ಸಮೀಪದ ಗ್ರಾಮದ 34 ಮನೆಗಳ ಜನರನ್ನ ಕಾಳಜಿ ಕೇಂದ್ರಕ್ಕೆ ಜಿಲ್ಲಾಡಳಿತ ಸ್ಥಳಾಂತರ ಮಾಡಿದೆ. ಗ್ಯಾಸ್ ಟ್ಯಾಂಕರ್ನಿಂದ ಈಗ ಗ್ಯಾಸನ್ನು ಲೀಕ್ ಮಾಡ್ತಾರೋ ಅಂತ ನಾವು ಸಗಡಗೇರಿ ಭಾಗದಲ್ಲಿದ್ದೀವಿ. ಯಾಕೆಂದರೆ ಇಲ್ಲಿ ಪರ್ಮಿಷನ್ ಕೂಡ ಇಲ್ಲ. ಆ ಭಾಗದಲ್ಲಿ ನೋಡ್ಬೋದು ಎಲ್ಲ ವಾಹನಗಳನ್ನು ಕೂಡ ಈಗ ಸೇಫ್ಟಿ ದೃಷ್ಟಿಯಿಂದ ಅಗ್ನಿಶಾಮಕ ದಳದವರಿದ್ದಾರೆ. ಈ ಭಾಗದಿಂದ ಎಳೆ ತಂದು ತೆಂಗಿನ ಮರಕ್ಕೆ ಕಟ್ಟಲಾಗಿದೆ. ಅಲ್ಲಿಂದ ಈಗ ಗ್ಯಾಸನ್ನು ಲೀಕ್ ಮಾಡಿ ಬಿಡಲಾಗ್ತಾ ಇದೆ. ಸ್ವಲ್ಪ ಲೀಕೇಜ್ ಆಗಿದ್ದರೂ ಕೂಡ ಸಾಕಷ್ಟು ಅನಾಹುತಗಳಾಗ್ತದೆ. ಹೀಗಾಗಿ ಹಂತ ಹಂತವಾಗಿ ಈಗ ಗ್ಯಾಸನ್ನು ಹೊರಗಡೆ ಬಿಡ್ತಾ ಇರೋವಂಥದ್ದು ನೀವು ನೋಡ್ಬೋದು. ಈ ಭಾಗದಲ್ಲಿ ಈ ಭಾಗದ ಸಂಪೂರ್ಣ ಗ್ರಾಮದ ಎಲ್ಲ ಪ್ರದೇಶಗಳಲ್ಲಿ ಏನು ಜನಗಳಿದ್ದರು ಅವ್ರನ್ನೆಲ್ಲನೂ ಹೊರಗಡೆ ಕಳಿಸಿರುವಂಥದ್ದು. 2 ದಿನದಲ್ಲಿ ಈ ಗ್ಯಾಸ್ ಏನಿದೆ ಅದು ಹೊರಗಡೆ ಹೋಗುವಂಥದ್ದು. ತುಂಬ ಅಪಾಯಕಾರಿಯಾದಂಥ ಒಂದು ಕಾರ್ಯಾಚರಣೆ ಈಗ ನಡೀತಾ ಇರುವಂಥದ್ದು. ಉತ್ತರ ಕನ್ನಡ ಜಿಲ್ಲೆಯ ಜನತೆಗೆ ವರುಣದೇವ ಅಕ್ಷರಶಃ ಯಮ ಸ್ವರೂಪಿಯಾಗಿ ಕಾಡಿದ್ದಾನೆ. ಧಾರಾಕಾರ ಮಳೆಗೆ ಜಿಲ್ಲೆಯ ಕಾರವಾರ, ಅಂಕೋಲಾ, ಕುಮಟಾ, ಹೊನ್ನಾವರ ಜನರು ಹೈರಾಣಾಗಿದ್ದು ನೆರೆ ಪರಿಸ್ಥಿತಿ ಎದುರಿಸ್ತಾ ಇದ್ದಾರೆ. ಹೀಗಾಗಿ ಜಿಲ್ಲಾಡಳಿತದಿಂದ ಕಾರವಾರ, ಅಂಕೋಲಾ, ಹೊನ್ನಾವರ ಸೇರಿ ಜಿಲ್ಲೆಯ 18 ಕಡೆಗಳಲ್ಲಿ ಕಾಳಜಿ ಕೇಂದ್ರಗಳನ್ನು ತೆರೆಯಲಾಗಿದೆ. ಕಾಳಜಿ ಕೇಂದ್ರಗಳಲ್ಲಿ ಒಟ್ಟು 2055 ಮಂದಿಗೆ ಆಶ್ರಯವನ್ನ ಪಡ್ಕೊಂಡಿದ್ದಾರೆ. ಇನ್ನು ಕದ್ರಾ ಜಲಾಶಯದ 8 ಗೇಟ್ಗಳನ್ನು ತೆರೆದು 61,000 ಕ್ಯೂಸೆಕ್ ನೀರು ನದಿಗೆ ಹರಿಸಲಾಗ್ತಾ ಇದೆ. ಬರ್ಗಿ ಬಳಿ ಗುಡ್ಡ ಕುಸಿತದ ಮಣ್ಣು ತೆರವು ಮಾಡಲಾಗ್ತಾ ಇದೆ. ಇತ್ತ ಕುಮಟಾ ಶಿರ್ಸಿ ವ್ಯಾಪ್ತಿಯಲ್ಲೂ ಕೂಡ ವರ್ಷಧಾರೆ ಹೆಚ್ಚಾಗಿದ್ದು, ರಾಷ್ಟ್ರೀಯ ಹೆದ್ದಾರಿ 766 ನಲ್ಲಿ ಮತ್ತೆ ಗುಡ್ಡ ಕುಸಿತ ಉಂಟಾಗಿದ್ದು, ಕುಮಟಾ ಶಿರ್ಸಿ ರಸ್ತೆ ಸಂಚಾರ ಬಂದ್ ಮಾಡಲಾಗಿದೆ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ಶೃಂಗೇರಿ ನೆಮ್ಮಾರು ಬಳಿ ರಸ್ತೆ ಕುಸಿದು 50 ಅಡಿ ಪ್ರಪಾತಕ್ಕೆ ಲಾರಿ ಉರುಳಿ ಬಿದ್ದಿದೆ. ಪ್ರಪಾತಕ್ಕೆ ಲಾರಿ ಉರುಳಿ ಬಿದ್ದರೂ ಚಾಲಕ ಪವಾಡ ಸದೃಶ ಪಾರಾಗಿದ್ದಾನೆ. ಲಾರಿ ಸಂಪೂರ್ಣ ನಜ್ಜುಗುಜ್ಜಾಗಿದ್ದು, ಲಾರಿ ಚಾಲಕ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪಾರಾಗಿರೋದು ಅಚ್ಚರಿ ಮೂಡಿಸಿದೆ. ಇನ್ನು ಚಿಕ್ಕಮಗಳೂರಿನ ಕೊಪ್ಪ ಹೊರವಲಯದ ಮುಸುರೆ ಹಳ್ಳದ ಬಳಿ ರಸ್ತೆಯಲ್ಲಿ 2 ಅಡಿ ನೀರು ನಿಂತಿದ್ದರೂ ಹರಿಯೋ ನೀರಿನಲ್ಲಿ ಬೈಕ್ ಚಲಾಯಿಸಲು ಹೋಗಿ ಬೈಕ್ ಸವಾರ ಸಿಕ್ಕಿ ಹಾಕಿಕೊಂಡಿದ್ದಾನೆ. ಅಲ್ಲೇ ಇದ್ದ ಮತ್ತೊಬ್ಬ ಬೈಕ್ ಸವಾರ ತಳ್ಳಿದ ಮೇಲೆ ಬೈಕ್ ಸವಾರ ಮುಂದೆ ಹೋಗಿದ್ದಾನೆ. ಕೆಸವೆ ಸಿದ್ದರಮಠ ಗ್ರಾಮದ ಸಂಪರ್ಕ ಸಂಪೂರ್ಣ ಬಂದ್ ಆಗಿದೆ. ನಿರಂತರ ಮಳೆಯಿಂದಾಗಿ ರಸ್ತೆ ಬದಿಯ ಹೊಲ, ಗದ್ದೆ, ತೋಟಗಳೆಲ್ಲವೂ ಜಲಾವೃತವಾಗಿದೆ. ಚಿಕ್ಕಮಗಳೂರಿನಲ್ಲಿ ನಿರಂತರ ಮಳೆಯಿಂದಾಗಿ ಅವಾಂತರಗಳು ಮುಂದುವರೆದಿದೆ. ಭದ್ರಾ ಪ್ರವಾಹದಿಂದಾಗಿ ಕಳಸಾ ತಾಲೂಕಿನ ಮಕ್ಕಿಮನೆ, ನಡ್ಲುಮನೆ ಗ್ರಾಮಗಳು ಮುಳುಗಡೆಯಾಗಿವೆ. ಕಳಸಾ ತಾಲೂಕಿನ ಮಕ್ಕಿಮನೆಯ ನಾಗೇಂದ್ರ ಎಂಬುವರಿಗೆ ಸೇರಿದ ತೋಟ ಜಲಾವೃತವಾಗಿದೆ. ಮಹಾಮಳೆಗೆ ಅರ್ಧ ಎಕರೆ ಅಡಿಕೆ ತೋಟ ಕೊಚ್ಚಿ ಹೋಗಿದೆ. ನಡ್ಲುಮನೆಯ ವರ್ಧಮಾನಯ್ಯ ಎನ್ನುವವರ 3 ಎಕರೆ ನಾಟಿ ಮಾಡಿದ ಭತ್ತದ ಗದ್ದೆ ಜಲಾವೃತವಾಗಿದೆ. ಇನ್ನೊಂದೆಡೆ ಭಾರಿ ಮಳೆಯಿಂದಾಗಿ ಭೂಕುಸಿತವೂ ಉಂಟಾಗಿದೆ. ಕಲ್ಲಾನೆಯ ಭಾಸ್ಕರ್ ಪೂಜಾರಿ ಎಂಬುವರ ಮನೆ ಕೆಳಭಾಗದಲ್ಲಿ ಧರೆ ಕುಸಿತ ಆರಂಭವಾಗಿದೆ. ಇದರಿಂದಾಗಿ ಮನೆಯಲ್ಲಿರುವವರಲ್ಲಿ ಆತಂಕ ಉಂಟಾಗಿದೆ. ತಕ್ಷಣವೇ ಸ್ಪಂದಿಸುವಂತೆ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮುಂದುವರಿದ ಮಳೆ ಅಬ್ಬರ ಜೋರಾಗಿದೆ. ಪ್ರವಾಹದ ಮಟ್ಟ ಮೀರಿ ಹೇಮಾವತಿ ನದಿ ಹರಿತಾ ಇದೆ. ಸಕಲೇಶಪುರದ ಹೊಳೆಮಲ್ಲೇಶ್ವರ ದೇಗುಲದ ಮೆಟ್ಟಿಲುಗಳು ಸಂಪೂರ್ಣ ಜಲಾವೃತವಾಗಿವೆ. 2 ವರ್ಷಗಳ ಬಳಿಕ ಹೇಮಾವತಿ ನದಿ ತುಂಬಿ ಹರಿಯುತ್ತಿದೆ. ಹೇಮಾವತಿ ಜಲಾಶಯಕ್ಕೆ 35,871 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ಸಕಲೇಶಪುರ ತಾಲೂಕಿನ ಮಾಗೇರಿ ಗ್ರಾಮದ ಸೇತುವೆ ಮುಳುಗಡೆಯಾಗಿದೆ. ಸೇತುವೆ ಮೇಲೆ ಭಾರಿ ಪ್ರಮಾಣದ ನೀರು ಹರಿತಾ ಇರೋದ್ರಿಂದ ಸೇತುವೆ ಮುಳುಗಡೆಯಾಗಿದೆ. ಇದರಿಂದಾಗಿ ಹಲವು ಗ್ರಾಮಗಳಿಗೆ ಸಂಪರ್ಕ ಕಡಿತವಾಗಿದೆ. ಇನ್ನು ಮಾಗೇರಿ ಗ್ರಾಮದ ಸೇತುವೆ ಮೇಲೆ ಬಾಣಗೇರಿ ಹೊಳೆ ತುಂಬಿ ಹರಿಯುತ್ತಿರುವುದರಿಂದ ಸಕಲೇಶಪುರ, ಮಾಗೇರಿ, ಸೋಮವಾರಪೇಟೆ ರಸ್ತೆ ಸಂಪರ್ಕ ಕಡಿತವಾಗಿದೆ. ಸೇತುವೆ ಮೇಲೆ ಹರಿಯುತ್ತಿರುವ ನೀರಿನಲ್ಲಿ ಓಡಾಡಲು ಪರದಾಡ್ತಾ ಇರುವ ವಾಹನ ಸವಾರರು ಪರದಾಟ ಅನುಭವಿಸ್ತಾ ಇದ್ದಾರೆ.
ಕೇರಳದ ವೈನಾಡಿನಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ಕಬಿನಿ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಳವಾಗಿದೆ. ಭಾರೀ ಒಳಹರಿವಿನಿಂದಾಗಿ 70,000 ಕ್ಯೂಸೆಕ್ ನೀರನ್ನ ಹೊರಬಿಡಲಾಗಿದೆ. ಇದರಿಂದಾಗಿ ನಂಜನಗೂಡು ಊಟಿ ರಾಷ್ಟ್ರೀಯ ಹೆದ್ದಾರಿ 766 ಬಂದ್ ಆಗಿದೆ. ತಮಿಳುನಾಡು ಮತ್ತು ಕೇರಳಕ್ಕೆ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣ ಜಲಾವೃತ ಆಗಿರುವುದರಿಂದ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ನಂಜನಗೂಡಿನ ಮಲ್ಲನಮೂಲೆ ಮಠದ ಬಳಿ ರಸ್ತೆಯ ಮೇಲೂ ನೀರು ಹರಿತಾ ಇದೆ. ಕಬಿನಿ ಜಲಾಶಯದಿಂದ ಅತಿ ಹೆಚ್ಚಿನ ಪ್ರಮಾಣದ ನೀರನ್ನ ಹೊರಬಿಡುತ್ತಿರುವ ಪರಿಣಾಮ ಕಪಿಲಾ ನದಿ ಭೋರ್ಗರೆತ ಹೆಚ್ಚಾಗಿದೆ. ನಂಜನಗೂಡಿನಲ್ಲಿ ಹಲವು ದೇವಸ್ಥಾನಗಳು ಜಲಾವೃತವಾಗಿದೆ. ಕಪಿಲಾ ನದಿ ಜಲಾನಯನ ಪ್ರದೇಶದಲ್ಲಿ ಪ್ರವಾಹದ ಆತಂಕ ಹೆಚ್ಚಾಗುತ್ತಿದೆ. ಕಬಿನಿ ಜಲಾಶಯದಿಂದ ಭಾರೀ ಪ್ರಮಾಣದ ನೀರನ್ನು ಹೊರಬಿಡ್ತಾ ಇರುವಂಥ ಕಾರಣಕ್ಕೋಸ್ಕರವಾಗಿ ಕಪಿಲಾ ನದಿ ಬೋರ್ಗರೆದು ಹರಿತಾ ಇದೆ. ನೀವೀಗ ಗಮನಿಸ್ತಾ ಇರುವಂಥದ್ದು ಇದು ನಂಜನಗೂಡಿನ ಒಳಭಾಗದಲ್ಲಿ ಕಪಿಲಾ ನದಿ ಬೋರ್ಗರೆತ ಕಾಣ್ತಾ ಇರುವಂಥದ್ದು. ಪ್ರಮುಖವಾಗಿ ಕಬಿನಿ ಜಲಾಶಯದಿಂದ 70,000 ಕ್ಯೂಸೆಕ್ಸ್ ನೀರನ್ನು ಇವತ್ತು ಹೊರಗಡೆ ಬಿಡಲಾಗ್ತಾಯಿದೆ. ಕಳೆದ 4 ದಿನಗಳಿಂದಲೂ ಕೂಡ 30, 40, 50,000 ಹೀಗೆ 30,000 ಮೇಲೆ ಅತಿ ಹೆಚ್ಚು ಕ್ಯೂಸೆಕ್ಸ್ ನೀರನ್ನು ಬಿಡ್ತಾ ಇರುವಂಥ ಕಾರಣಕ್ಕೋಸ್ಕರವಾಗಿ ಇಡೀ ಕಪಿಲಾ ನದಿ ಬೋರ್ಗರೆತ ಹೆಚ್ಚಾಗ್ತಾ ಇದೆ. ಹೀಗಾಗಿ ನಂಜನಗೂಡಿನ ಭಾಗದ ಹಲವು ದೇವಸ್ಥಾನಗಳು ಈಗ ಸಂಪೂರ್ಣವಾಗಿ ಮುಳುಗಡೆಯಾಗಿದ್ದಾವೆ. ಜೊತೆಗೆ ನಂಜನಗೂಡಿನ ಸ್ನಾನಘಟ್ಟ ಇರ್ಬೋದು ಅಥವಾ ಪ್ರಮುಖವಾದಂಥ ಮಂಟಪಗಳಿರ್ಬೋದು ಎಲ್ಲವೂ ಕೂಡ ಈಗ ಮುಳುಗಡೆಯಾಗಿದ್ದಾವೆ. ಕಬಿನಿ ಡ್ಯಾಂನಿಂದ 70,000 ಕ್ಯೂಸೆಕ್ ನೀರು ನದಿಗೆ ಹರಿಬಿಟ್ಟ ಪರಿಣಾಮ ನದಿ ತೀರದ ಪ್ರದೇಶಗಳು ಮುಳುಗಡೆಯ ಆತಂಕವನ್ನ ಎದುರಿಸುತ್ತಿವೆ. ಇತ್ತ ಶ್ರೀ ಕ್ಷೇತ್ರ ಸುತ್ತೂರಿನಲ್ಲಿ ಕಪಿಲಾ ನದಿಯು ಮೈದುಂಬಿ ಹರಿತಾ ಇದ್ದು ಸುತ್ತೂರಿನ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದೆ. ಇದರಿಂದ 10 ಹಳ್ಳಿಗಳಿಗೆ ಸಂಪೂರ್ಣ ಕಡಿತಗೊಂಡಿದೆ. ನದಿ ಮೈದುಂಬಿ ಹರಿದ ಪರಿಣಾಮ ನದಿಯ ಇಕ್ಕೆಲದ 100 ಎಕರೆ ಜಮೀನು ಜಲಾವೃತಗೊಂಡಿದೆ. ಕಬಿನಿ ಜಲಾಶಯದಿಂದ 70,000 ಕ್ಯೂಸೆಕ್ಸ್ ನೀರನ್ನು ಹೊರಗಡೆ ಬಿಡ್ತಾ ಇರುವಂತಹ ಪರಿಣಾಮವಾಗಿ ಕಪಿಲಾ ನದಿಯ ಬೋರ್ಗರೆತ ಹೆಚ್ಚಾಗಿದೆ. ನಾವೀಗ ನಿಂತಿರುವಂತಹದ್ದು ಮೈಸೂರಿನ ಸುತ್ತೂರಿನ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿರುವಂಥದ್ದನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಪ್ರಮುಖವಾದಂತಹ ಸೇತುವೆ ಇದು. ಅಂದರೆ ಈ ಕಡೆ ಭಾಗದ ಏನು ಸುತ್ತೂರಿನ ಅನೇಕ ಹಳ್ಳಿಗಳ ಭಾಗಕ್ಕೆ ಸಂಪರ್ಕ ಕಲ್ಪಿಸುವಂತಹ ಪ್ರಮುಖವಾದಂತಹ ಸೇತುವೆ ಇದು. ಸುತ್ತೂರು ಶ್ರೀ ಕ್ಷೇತ್ರ ಇರುವಂತಹ ಸ್ಥಳ ಇದು. ಈ ಒಂದು ಸ್ಥಳದಲ್ಲಿ ಇರುವಂತಹ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಹೀಗಾಗಿ ಏನು ಪ್ರಮುಖವಾದಂತಹ ಊರುಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಪ್ರಮುಖವಾದಂತಹ ಸೇತುವೆ ಇದಾಗಿತ್ತು. ಸದ್ಯಕ್ಕೆ ಕಪಿಲಾ ನದಿಯ ಬೋರ್ಗರೆತ ಹೆಚ್ಚಾಗಿರುವಂತಹ ಕಾರಣಕ್ಕೋಸ್ಕರವಾಗಿ ಈ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಉಡುಪಿ ಜಿಲ್ಲಾದ್ಯಂತ ಧಾರಾಕಾರ ಮಳೆ ಸುರಿತಾ ಇದೆ. ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಿಸಿದ್ದು ಇವತ್ತು ಶಾಲಾ ಕಾಲೇಜ್ಗೆ ರಜೆಯನ್ನ ಕೊಡಲಾಗಿತ್ತು. ಭಾರೀ ಮಳೆಗೆ ಉಡುಪಿಯ ಕಾಪು ಭಾಗದಲ್ಲಿ ನೆರೆಯ ವಾತಾವರಣ ಸೃಷ್ಟಿಯಾಗಿದ್ದು ಹೊರವಲಯದ ಉದ್ಯಾವರ ಜಲಾವೃತವಾಗಿದೆ. ಪಾಪನಾಶಿನಿ ನದಿ ನೀರು ಸುತ್ತಮುತ್ತಲ ಜಲವಸತಿ ಪ್ರದೇಶಗಳಿಗೆ ನುಗ್ಗಿದೆ. ಇನ್ನು ವಿಭೂದೇಶ ನಗರ ಮಠದ ಕುದ್ರು ಜನ ದೋಣಿಯಲ್ಲಿ ಓಡಾಟವನ್ನ ಮಾಡ್ತಾ ಇದ್ದಾರೆ. ಇತ್ತ ಕೃಷ್ಣ ಮಠದ ಪಾರ್ಕಿಂಗ್ ಏರಿಯಾದ ಕೆಲ ಭಾಗಗಳು ಜಲಾವೃತವಾಗಿದ್ದು ಅಂಗಡಿ ಮುಂಗಟ್ಟುಗಳ ಮುಂದೆ ಭಾರೀ ಪ್ರಮಾಣದಲ್ಲಿ ನೀರು ತುಂಬಿಕೊಂಡು ವಾಹನ ಓಡಾಡೋದಕ್ಕೆ ಸಮಸ್ಯೆಯಾಗಿದೆ. ಇನ್ನು ಕಾರ್ಕಳದ ಹೆಬ್ರಿಯಲ್ಲಿ ರಾತ್ರಿ ಸುರಿದಂತಹ ಭಾರೀ ಮಳೆಗೆ ಉಡುಪಿಯ ಜೀವ ನದಿ ವರ್ಣ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ನದಿ ಪಾತ್ರದ ಕೃಷಿ ಭೂಮಿ ತೋಟಗಳಿಗೆ ನೀರು ನುಗ್ಗಿದ್ದು ಅಪಾರ ಪ್ರಮಾಣದ ಭತ್ತ ಕೃಷಿ ನಾಶವಾಗುವ ಸಾಧ್ಯತೆ. ಉಡುಪಿಯಲ್ಲಿ ಧಾರಾಕಾರವಾಗಿ ಸುರಿದ ಮಳೆ ಸೃಷ್ಟಿ ಮಾಡಿದಂತಹ ಅವಾಂತರ ಒಂದೆರಡಲ್ಲ. ನಾವು ಉಡುಪಿ ಶ್ರೀಕೃಷ್ಣ ಮಠದ ಪಾರ್ಕಿಂಗ್ ಏರಿಯಾದಲ್ಲಿದ್ದೇವೆ. ನಾವು ನೋಡ್ಬೋದು ಕೃಷ್ಣ ಮಠಕ್ಕೆ ಒಳಗೆ ಹೋಗುವಂತಹ ದ್ವಾರ ಇದು. ಇಲ್ಲಿಗೆ ಬರುವಂತಹ ಪ್ರವಾಸಿಗರಿಗೂ ಕೂಡ ನೆರೆಯ ಎಫೆಕ್ಟ್ ಬಿದ್ದಿದೆ ಅನ್ನುವಂಥದ್ದು. ಕೃಷ್ಣ ಮಠದ ದ್ವಾರದ ಮುಂಭಾಗದಲ್ಲಿರುವಂತಹ ಆ ಪಾರ್ಕಿಂಗ್ ಏರಿಯಾ ಏನಿದೆ ಅದು ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಇಲ್ಲಿ ಈ ಭಾಗದಲ್ಲಿ ಮನೆಗಳು, ಅದರ ಜೊತೆಗೆ ಬೇರೆ ಬೇರೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳಾಗಿರ್ಬೋದು, ಅಂಗಡಿಗಳು ಎಲ್ಲವೂ ಕೂಡ ಇಲ್ಲಿ ಜಲಾವೃತ ಆಗಿರುವಂಥದ್ದು ನೋಡ್ಬೋದು. ಜನ ಎಷ್ಟರ ಮಟ್ಟಿಗೆ ನೀರಿನಲ್ಲಿ ಓಡಾಡ್ತಾ ಇದ್ದಾರೆ ಅನ್ನುವಂಥದ್ದು. ಸುತ್ತಮುತ್ತ ಸಾಕಷ್ಟು ಅಪಾರ್ಟ್ಮೆಂಟ್ಗಳಿದೆ, ಹೋಟೆಲ್ ಇದೆ, ಅತಿಥಿ ಗೃಹಗಳಿರುವಂಥದ್ದು. ಇಡೀ ಪ್ರದೇಶ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಒಂದು ಕಡೆ ಕರ್ನಾಟಕದಲ್ಲಿ ಪ್ರವಾಹ ಪರಿಸ್ಥಿತಿ ತಲೆದೋರಿದರೆ ಇನ್ನೊಂದು ಕಡೆ ನೆರೆಯ ತೆಲಂಗಾಣದಲ್ಲೂ ಇದೇ ರೀತಿಯ ಪರಿಸ್ಥಿತಿ ಇದೆ. ತೆಲಂಗಾಣದ ಅಶ್ವರಾವ್ಪೇಟೆ ಮಂಡಲ ನಾರಾಯಣಪುರಂ ಜಲಾವೃತವಾಗಿದ್ದು ಕಟ್ಟಮೈಸಮ್ಮ ದೇವಾಲಯದ ಬಳಿ ಪ್ರವಾಹದಲ್ಲಿ ಸಿಲುಕಿಕೊಂಡಿದ್ದ ರೈತರನ್ನ ಹೆಲಿಕಾಪ್ಟರ್ ಮೂಲಕ ರಕ್ಷಿಸಲಾಗಿದೆ. ಪ್ರವಾಹದ ಬಗ್ಗೆ ಮಾಹಿತಿ ಪಡೆದ ತೆಲಂಗಾಣ ಸರ್ಕಾರ ತಕ್ಷಣವೇ ಕಾರ್ಯಪ್ರವೃತ್ತವಾಗಿದೆ. ದೇವಸ್ಥಾನದ ಪಕ್ಕದ ಮನೆಯಲ್ಲಿದ್ದ ಸುಮಾರು 28 ಮಂದಿಯನ್ನ ರಕ್ಷಣೆ ಮಾಡಲಾಗಿದೆ. ಹೆಲಿಕಾಪ್ಟರ್ನಲ್ಲಿ ಒಬ್ಬೊಬ್ಬರನ್ನೇ ಹೊರಗಡೆ ತರಲಾಗಿದೆ. ಈ ಗ್ರೇಟ್ ಆಪರೇಷನ್ಗೆ ಭಾರಿ ಮೆಚ್ಚುಗೆ ಕೂಡ ವ್ಯಕ್ತವಾಗಿದೆ. ರಾಜ್ಯಾದ್ಯಂತ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ. ಬೆಂಗಳೂರಿನ ಅಸ್ಗರ್ ಅಲಿ ರಸ್ತೆಯಲ್ಲಿರುವಂತಹ ಕಾನೂನು ಮಾಪನ ಇಲಾಖೆಯ ಉಪನಿಯಂತ್ರಕ ಅಥರ್ ಅಲಿಯ ಕಚೇರಿಯನ್ನ ಲೋಕಾಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಕಲ್ಯಾಣ ನಗರದ ಅವರ ನಿವಾಸದ ಮೇಲೆಯೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸ್ತಾ ಇದ್ದಂತೆ ಪಕ್ಕದ ಮನೆ ಕಿಟಕಿಯ ಒಳಗೆ ಬ್ಯಾಗ್ಗೆ ತುಂಬಿ ಚಿನ್ನವನ್ನ ಅಥರ್ ಅಲಿ ಎಸೆದಿದ್ದಾರೆ. ಬ್ಯಾಗ್ ಎಸೆದಿದ್ದನ್ನ ನೋಡಿ ಖುದ್ದು ಅಧಿಕಾರಿಗಳನ್ನ ಕರೆದು ನೆರೆಮನೆಯವರು ಮಾಹಿತಿಯನ್ನ ನೀಡಿದ್ದಾರೆ.
ಬ್ಯಾಗ್ ಅನ್ನ ಪರಿಶೀಲಿಸಿದಾಗ ಚಿನ್ನ ಪತ್ತೆಯಾಗಿದೆ. ಅಥರ್ ಅಲಿ ಮನೆಯಲ್ಲಿ 25 ಲಕ್ಷ ನಗದು ಹಾಗೂ 2 ಕೆಜಿ 200 ಗ್ರಾಂ ಚಿನ್ನ, 2 ಕೆಜಿ ಬೆಳ್ಳಿ ಪತ್ತೆಯಾಗಿದೆ. ಡೈಮಂಡ್ ನೆಕ್ಲೆಸ್, ದುಬಾರಿ ವಾಚ್ಗಳು ಕೂಡ ಸಿಕ್ಕಿವೆ. ಚಿನ್ನದ ಮೌಲ್ಯಮಾಪನ ಮಾಡಲು ಬ್ಯಾಂಕ್ ಅಧಿಕಾರಿಗಳು ಕರೆಸಿಕೊಂಡಿದ್ದಾರೆ. ಇವತ್ತು ಬ್ಯಾಂಗ್ಳೂರು ಸಿಟಿ 2 ಘಟಕದಿಂದ 3 ಆಫೀಸರ್ಸ್ ಮನೆಗಳ ಮೇಲೆ ಡಿಸ್ಪ್ರಪೋರ್ಷನೇಟ್ ಅಸೆಟ್ಸ್ ಕೇಸಸ್ ರಿಜಿಸ್ಟರ್ ಮಾಡಿ ಕೋರ್ಟಿಂದ ವಾರೆಂಟ್ಸ್ ತಗೊಂಡು ಅವರ ಮನೆಗಳಲ್ಲೆಲ್ಲ ಸರ್ಚ್ ಮಾಡಿದ್ವಿ. ಲೀಗಲ್ ಮೆಟ್ರಾಲಜಿ ಡಿಪಾರ್ಟ್ಮೆಂಟಲ್ಲಿ ಡೆಪ್ಯೂಟಿ ಕಂಟ್ರೋಲರ್ ಆಗಿ ಕೆಲಸ ಮಾಡ್ತಾ ಇರುವಂತಹ ಅಥರ್ ಅಲಿ ಅಂತ. ಸೊ ಅವರ ಮನೆಯಲ್ಲಿ ಅಪ್ರಾಕ್ಸಿಮೇಟ್ 2.2 kg ಗೋಲ್ಡ್, 4 kg ಸಿಲ್ವರ್ ಮತ್ತು 25 lakhs ಕ್ಯಾಶ್ ಪತ್ತೆಯಾಗಿದೆ. ಸೊ ಇನ್ನೂ ಶೋಧ ಕಾರ್ಯ ನಡೀತಾ ಇದೆ. ಇವತ್ತು ಬೆಳ್ಳಂಬೆಳಿಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟಾಧಿಕಾರಿಗಳ ಮನೆಯ ಬಾಗಿಲನ್ನ ತಟ್ಟಿದ್ದಾರೆ. ಬೆಂಗಳೂರು, ಮೈಸೂರು, ಶಿವಮೊಗ್ಗ, ಯಾದಗಿರಿ, ವಿಜಯಪುರ, ಚಿತ್ರದುರ್ಗ ಸೇರಿ ರಾಜ್ಯದ ವಿವಿಧೆಡೆ ರೇಡ್ ಮಾಡಲಾಗಿದೆ. ಇನ್ನು ಶಿವಮೊಗ್ಗದಲ್ಲಿ ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕ ಪ್ರಕಾಶ್ ಮನೆ ಮೇಲೆ ದಾಳಿ ಮಾಡಿದ್ದು ಅಂದಾಜು 1 ಕೆಜಿ ಚಿನ್ನ, ಬೆಳ್ಳಿ, ನಗದು ಪತ್ತೆಯಾಗಿದ್ದು ದಾಖಲೆಗಳ ಶೋಧ ಕಾರ್ಯ ನಡೆಸಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಹಿರಿಯ ಪಶು ವೈದ್ಯಾಧಿಕಾರಿ ಆರ್ ಸಿದ್ದಪ್ಪ ನಿವಾಸ ಹಾಗೂ ಸಂಬಂಧಿಕರ ಮನೆಗಳ ಮೇಲೆ ದಾಳಿ ಮಾಡಿ ಹಲವು ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇನ್ನು ಯಾದಗಿರಿಯ ಯೋಜನಾಧಿಕಾರಿ ಬಲವಂತ ರಾಥೋಡ ನಿವಾಸದ ಮೇಲೂ ಕೂಡ ದಾಳಿ ಮಾಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಇತ್ತ ಮೈಸೂರಿನಲ್ಲಿ ಲೇಬರ್ ಇನ್ಸ್ಪೆಕ್ಟರ್ ಚೇತನ್ ಮನೆ ಮೇಲೆ ಲೋಕಾಯುಕ್ತ ರೇಡ್ ಮಾಡಿದ್ದು ಹಲವು ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇತ್ತ ತುಮಕೂರಿನ ಕೆಐಎಡಿಬಿ ಅಪರ ನಿರ್ದೇಶಕ ಮುದ್ದುಕುಮಾರ್ ಮನೆ ಹಾಗೂ ಕಚೇರಿ ಸೇರಿ 7 ಕಡೆ ದಾಳಿ ಮಾಡಲಾಗಿದೆ. ಶೋಧ ಕಾರ್ಯ ನಡೀತಾ ಇದ್ದು ಹಲವು ಮಹತ್ವದ ದಾಖಲೆ ಪತ್ರ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಸದನದಲ್ಲಿ ವಾಲ್ಮೀಕಿ ನಿಗಮದ ಹಗರಣ ಸದ್ದು ಗದ್ದಲ ಜೋರಾಗಿದೆ. ವಿಪಕ್ಷಗಳ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ತೀಕ್ಷ್ಣವಾಗಿ ಉತ್ತರ ನೀಡಿದ್ದಾರೆ. ಬೊಮ್ಮಾಯಿ, ಯಡಿಯೂರಪ್ಪ ಕಾಲದಲ್ಲೂ ಕೂಡ ಹಗರಣಗಳಾಗಿದ್ದು ಬಿಜೆಪಿಯವರೇ ಭ್ರಷ್ಟಾಚಾರ ಪಿತಾಮಹರೆಂದು ಸಿಎಂ ಕಿಡಿಕಾರಿದ್ದಾರೆ. ವಿಧಾನಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ಕಾಲದಲ್ಲಾದ 21 ಹಗರಣಗಳನ್ನು ದಾಖಲೆ ಸಮೇತ ಬಿಚ್ಚಿಟ್ಟಿದ್ರು. ಬಿಜೆಪಿ ಕಾಲದಲ್ಲಿ ಎಪಿಎಂಸಿ, ಭೋವಿ ಅಭಿವೃದ್ಧಿ ನಿಗಮ, ದೇವರಾಜ್ ಅರಸು ಟ್ರಕ್ ಟರ್ಮಿನಲ್, ಗಂಗಾ ಕಲ್ಯಾಣ ಯೋಜನೆ, ಪ್ರವಾಸೋದ್ಯಮ ಇಲಾಖೆ, ಕಿಯೋನಿಕ್ಸ್ ಹಗರಣ, ಪಿಎಸ್ಐ, ಬಿಟ್ಕಾಯಿನ್, ಕೋವಿಡ್ ಕಾಲದಲ್ಲಿ ನಡೆದ ಹಗರಣಗಳ ದಾಖಲೆಗಳನ್ನು ಸದನದಲ್ಲಿ ಎಳೆಯಾಗಿ ಬಿಚ್ಚಿಟ್ಟು ಸದನದಲ್ಲಿ ಬಿಜೆಪಿಯ ವಿರುದ್ಧ ತಮ್ಮ ಶೈಲಿಯಲ್ಲಿ ಹರಿಹಾಯ್ದರು. ಇನ್ನು ಸಿಎಂ ಪಟ್ಟಿ ಬಿಡುಗಡೆ ಮಾಡ್ತಾ ಇದ್ದಂತೆ ವಿಪಕ್ಷಗಳ ನಾಯಕರು ಎದ್ದು ನಿಂತು ಸಿಎಂ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. 19-20 ಏಪ್ರಿಲ್ 23ರವರೆಗೆ BS ಯಡಿಯೂರಪ್ಪ ಮುಖ್ಯಮಂತ್ರಿ, ಬಸವರಾಜ ಬೊಮ್ಮಾಯಿ 187 ಕೋಟಿ ನಿಲ್ವಣಿ ತಂದಿರೋದು ನಾವು. ಸುಧಾಕರ್ 187 ಕೋಟಿ ಲೂಟಿ ಆಗಿರೋದು ನಿಲ್ವಣಿ ತಂದಿರೋದು. ಅದನ್ನ ಬಿಟ್ಟು ಊರೆಲ್ಲ ಸುತ್ತಿಸ್ತಾ ಇದ್ದೀರಾ. ಅಷ್ಟು ಅದ್ರ ಲೂಟಿ ಹೊಡೆದಿರೋದು ಕಾಂಗ್ರೆಸ್.